ನಮಸ್ತೆ. 8/7/2024 ಸೋಮವಾರ ಶುಕ್ಲಪಕ್ಷ. ಇವತ್ತು ಪುಷ್ಯ ನಕ್ಷತ್ರ ಬೆಳಿಗ್ಗೆ 6:07 ಮಾತ್ರ ಇದೆ. ಆನಂತರ ಆಶ್ಲೇಷ ನಕ್ಷತ್ರ. ಪುಷ್ಯ ನಕ್ಷತ್ರ ಇರೋವರೆಗೂ ಕೂಡ ಶುಭವಾಗಿ ಇದೆ. ಆಮೇಲೆ ಬರುವಂಥ ಆಶ್ಲೇಷ ನಕ್ಷತ್ರ ಕಾರ್ಯಸಿದ್ಧಿ, ಸಂತೋಷವನ್ನು ಕೊಡುತ್ತದೆ. ಆದ್ದರಿಂದ ಈ ದಿನ ಶುಭಕರವಾಗಿದೆ, ಶುಕ್ಲಪಕ್ಷ. ಆದರೆ ನ್ಯೂಮರಾಲಜಿ ಪ್ರಕಾರ 8ನೇ ತಾರೀಕು ಬರುತ್ತದೆ. ಆದ್ದರಿಂದ ಇದು ಒಂದು ವಿಷಯನ ಮಾತ್ರ ನೋಡ್ಕೊಳ್ಳಿ ಯಾರೇ ಆದರೂ. ಇವತ್ತಿನ ಯೋಗ, ಫಸ್ಟ್ ಯೋಗ ವಜ್ರ ಯೋಗ. ಈ ರೀತಿ ಈ ದಿನದಲ್ಲಿ ಬೇರೆ ವಿಷಯಗಳಿಗೆ ಹೋಗೋಣ. ಸೂರ್ಯೋದಯ 5:59, ಸೂರ್ಯ ಅಸ್ತಮಾನ ಸಂಜೆ 6:50. ಈ ರೀತಿಯಾದ ಇವತ್ತಿನ ದಿನದಲ್ಲಿ ನಾನು ಫಸ್ಟ್ ಹೇಳಿದಂತೆ ಪುಷ್ಯ ನಕ್ಷತ್ರ ಅದು ಮುಗಿದ ನಂತರ ಆಶ್ಲೇಷ ರಾಕ್ಷಸಗಣ, ಕರ್ಕಾಟಕ ರಾಶಿ. ಈ ರೀತಿಯಾಗಿ ಇವತ್ತಿನ ದಿನ ಪೂರ್ತಿ ಕರ್ಕಾಟಕ ರಾಶಿನೇ. ಯಾವ ಮಕ್ಕಳು ಹುಟ್ಟಿದ್ರು ಕರ್ಕಾಟಕ ರಾಶಿ ಅಂತ ತಿಳ್ಕೋಬೋದು. ಇವತ್ತು ಈ ರೀತಿ ಇದೆ. ನಂತರ ನೋಡುವಂಥ ವಿಷಯ ಏನು ಅಂತಂದರೆ, ಇವತ್ತಿನ ದಿನದಲ್ಲಿ ಮಧ್ಯಾಹ್ನ 12:25. ಇವತ್ತಿನ ಬ್ರಹ್ಮ ಮುಹೂರ್ತ ಬೆಳಗಿನ ಜಾವದಲ್ಲಿ 4:30ರಿಂದ 5:15 ಇರುತ್ತದೆ. ಇವತ್ತಿನ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ ಅಂದರೆ ಬೆಳಗ್ಗೆ 11:59ರಿಂದ 12:50. ವಿಜಯ ಮುಹೂರ್ತ ಇರೋದು 2:33ರಿಂದ 3:25. ಇಷ್ಟೆಲ್ಲ ಇದ್ದರೂ ನಾವು ಶುಭ ಸಮಯವನ್ನು ಇಲ್ಲಿ ನೋಡ್ಕೊಳ್ಳೋಣ. ಶುಭ ಅಶುಭ ಅಂತ 100% ಅಲ್ಲಿ ಸೆಲೆಕ್ಟ್ ಮಾಡುತ್ತೀವಿ. ಅಶುಭ ಸಮಯದಲ್ಲಿ ಯಾವುದನ್ನು ಪ್ರಾರಂಭ ಮಾಡಬಾರದು. ಶುಭ ಸಮಯದಲ್ಲಿ ಮಾಡಿರುವಂಥ ಕಾರ್ಯಗಳು ಯಾವುದೇ ಆದರೂ ಅಶುಭ ಸಮಯದಲ್ಲಿ ನಿಲ್ಲಿಸಬೇಕಾಗಿಲ್ಲ. ಅಶುಭ ಸಮಯದಲ್ಲಿ ಪ್ರಾರಂಭ ಮಾಡಬಾರ್ದು ಅಷ್ಟೇ. ಈ ರೀತಿಯಾದ ಇವತ್ತಿನ ದಿನದಲ್ಲಿ 100% ಕೆಟ್ಟ ಟೈಮು ಅಂತಂದರೆ 7:36ರಿಂದ 9:12 ರಾಹುಕಾಲ, 8:46ರಿಂದ 10:49 ಮೃತ್ಯು ಪಂಚಕ, 10:48ರಿಂದ 12:25 ಯಮಕಂಡ ಕಾಲ, 12:50ರಿಂದ ಮಧ್ಯಾಹ್ನ 1:47 ದುರ್ಮುಹೂರ್ತ, ಮಧ್ಯಾಹ್ನ 3:25 ಮೇಲೆ ಸಂಜೆ 4:16 ಇದೊಂದು ದುರ್ಮುಹೂರ್ತ. ಅದೇ ಸಮಯದಲ್ಲಿ ನಕ್ಷತ್ರ ವಿಷಕಟಿಕಾ ಕಾಲ ಸಂಜೆ 7:49ರಿಂದ ರಾತ್ರಿ 9:32 ಇದೆ. ರಾತ್ರಿ 12:25 ಮೇಲೆ 1:49 ಲೇಟ್ ನೈಟ್ವರೆಗೂ ವಿಷಕಾಲ ಅಂತ ಇದೆ. ಇದೆಲ್ಲ ಅಶುಭ ದಿನ. ಇದರಲ್ಲಿ ಇವತ್ತು 5:59 AM ಧನುರ್ ರಾಶಿಯವರೆಗೆ ಚಂದ್ರಾಷ್ಟಮ ಸ್ಟಾರ್ಟ್ ಆಗುತ್ತದೆ. ಧನುರ್ ರಾಶಿಯಲ್ಲಿರುವ ನಕ್ಷತ್ರಗಳು ಒಟ್ಟು 3: ಮೂಲ, ಪೂರ್ವಾಷಾಢ ಮತ್ತು ಉತ್ತರಾಷಾಢ 1. ಇವರೆಲ್ಲ ಪರಿಹಾರ ಮಾಡಿಕೊಳ್ಳಿ. ಇವತ್ತು ಶುಭ ಸಮಯ ಅಂತ ನೋಡೋಣ. 5:59ರಿಂದ 7:34, 12:27 ಮಧ್ಯಾಹ್ನದಿಂದ 12:48, ಮಧ್ಯಾಹ್ನ 1:44ರಿಂದ 3:23, ಸಂಜೆ 4:18ರಿಂದ 5:47, ರಾತ್ರಿ 9:34ರಿಂದ 12:23, ರಾತ್ರಿ 1:51ರಿಂದ ದಿನ ಪೂರ್ತಿ ಶುಭಕರವಾಗಿದೆ. ಈ ಸಮಯವನ್ನು ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಬಹುದು. ಈಗ ನಾವು ನೋಡುವ ಮತ್ತೊಂದು ವಿಷಯಕ್ಕೆ ಹೋಗೋಣ. ತಾರಾಬಲ, ಚಂದ್ರಬಲ ನೋಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ 6:03 ಮೇಲೆ ಪರಮ ಮಿತ್ರಧಾರೆಯಾಗಿ ರೋಗಭಯವಾಗಿ ಆದರೂ ಶುಭವಾಗಿದೆ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಮಿತ್ರಧಾರೆ, ಆದ್ದರಿಂದ ಶುಭಕರವಾಗಿದೆ. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿಯವರಿಗೆ ಟೆನ್ಷನ್ ಇದೆ, ರೋಗ ಭಯವಿದೆ, ಸ್ವಲ್ಪ ದಿನ ಶುಭವಾಗಿಲ್ಲ. ಆದ್ದರಿಂದ ನೋಡ್ಕೊಳ್ಳಿ. ಕೃತಿಕಾ ನಕ್ಷತ್ರ ವೃಷಭ ರಾಶಿ, ಟೆನ್ಷನ್ ಉಂಟು, ಆದರೆ ಎಂದಿನಂತೆ ಬರುವ ಲಾಭಕ್ಕೇನು ತೊಂದರೆಗಳಿಲ್ಲ. ರೋಹಿಣಿ ನಕ್ಷತ್ರ ವೃಷಭ ರಾಶಿ, ಖಂಡಿತವಾಗಿ ಅನುಕೂಲವಿದೆ, ಲಾಭವಿದೆ, ಆದ್ದರಿಂದ ಶುಭಕರವಾಗಿದೆ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, ಪ್ರತ್ಯೇಕ್ತಾರೆ, ಅನುಕೂಲವಿಲ್ಲದ ದಿನವಿದು, ಆದರೆ ದಿನನಿತ್ಯ ಬರುವಂಥ ಲಾಭಕ್ಕೇನು ತೊಂದರೆಗಳಿಲ್ಲ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಇದರಲ್ಲಿ ವೃಷಭ ರಾಶಿನೂ ಇರುತ್ತದೆ, ಮಿಥುನ ರಾಶಿನೂ ಬರುತ್ತದೆ. ಇದೇ ವೃಷಭ ರಾಶಿ ಹೆಂಗೆ ಅಂತಂದರೆ ಖಂಡಿತವಾಗಿಯೂ ಶುಭವಲ್ಲ, ಅಶುಭ ದಿನ, ಎಚ್ಚರ. ಅದೇ ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಆದರೆ ಇವತ್ತಿನ ದಿನ ಪ್ರತ್ಯೇಕ್ತಾರೆ, ಧನಹಾನಿ, ಶುಭವಲ್ಲ, ಅಶುಭ ದಿನ. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಕ್ಷೇಮವು ಧನಹಾನಿಯೂ ಉಂಟು, ಆರೋಗ್ಯ ಚೆನ್ನಾಗಿರುತ್ತದೆ, ಹಣದ ವ್ಯವಹಾರ ಮಾತ್ರ ಎಚ್ಚರ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ 4ನೇ ಪಾದ, ಇದು ಇನ್ನೂ ಬರೋದಕ್ಕೆ ಒಂದು ಪಾದ ದಾಟಬೇಕಾಗುತ್ತದೆ.
ಹಂಗಾಗಿ 1, 2, 3 ಪಾದಗಳಿಗೆ ಮಾತ್ರ ಇವತ್ತಿನ ದಿನ ವಿಪತ್ತು ಉಂಟು, ಧನಹಾನಿ ಇದೆ, ಎಚ್ಚರ. ಅದೇ ಥರ ಪುನರ್ವಸು ನಕ್ಷತ್ರ 4ನೇ ಪಾದ ಕೂಡ ವಿಪತ್ತಿದೆ, ಆದರೂ ಆರೋಗ್ಯ ಪರವಾಗಿಲ್ಲ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಸಂಪತ್ತು ಉಂಟು, ಶರೀರ ಸುಖವಿದೆ, ದಿನ ಪೂರ್ತಿ ಚೆನ್ನಾಗಿದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಜನ್ಮತಾರೆ, ಶರೀರ ಸುಖ, ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಕೊಳ್ಳೋದು ಉತ್ತಮ. ಮಖ ನಕ್ಷತ್ರ ಸಿಂಹರಾಶಿ, ಖಂಡಿತ ಪರಮ ಮಿತ್ರಧಾರೆಯು ವ್ಯಯವೂ ಉಂಟು. ಪುಬ್ಬ ನಕ್ಷತ್ರ ಸಿಂಹರಾಶಿ, ಮಿತ್ರಧಾರೆ ಆದ್ದರಿಂದ ಶುಭವಾಗಿದೆ. ಉತ್ತರ ನಕ್ಷತ್ರ ಸಿಂಹರಾಶಿ 1ನೇ ಪಾದ, ಖಂಡಿತವಾಗಿಯೂ ಟೆನ್ಷನ್ ಇದೆ, ವ್ಯಯವಿದೆ, ಎಚ್ಚರ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಟೆನ್ಷನ್ ಉಂಟು, ಆದರೂ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ, ದೇವರು ಕೊಡುವಂಥದ್ದನ್ನು ಅನುಭವಿಸ್ಕೊಳ್ಳಿ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಅನುಕೂಲವು ಇಷ್ಟಾರ್ಥ ಸಿದ್ಧಿಯು ಹಂಗಾಗಿ ಶುಭಕರವಾಗಿದೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಇವತ್ತಿನ ದಿನ ಪ್ರತ್ಯೇಕ್ತಾರೆ, ನಿಮ್ಮ ಇಷ್ಟದಂತೆ ಕೆಲಸಗಳು ಆಗೋದಿಲ್ಲ, ಯೋಚನೆ ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ, ಹಿರಿಯರ ಆಶೀರ್ವಾದ ತಗೊಳ್ಳಿ. ಚಿತ್ತಾ ನಕ್ಷತ್ರ ತುಳಾ ರಾಶಿ, ಇವತ್ತಿನ ದಿನ ಪ್ರತ್ಯೇಕತಾರೆಯಾಗಿದೆ, ಅಷ್ಟೊಂದು ಅನುಕೂಲವಿಲ್ಲ, ಆದರೆ ಎಂದಿನಂತೆ ದಿನ ಮಾಡುವಂಥ ಕಾರ್ಯಗಳಿಗೇನು ತೊಂದರೆ ಇಲ್ಲ, ಹೊಸದಾಗಿ ಮಾಡುವಂಥ ಕಾರ್ಯಗಳಿಗೆ ಮಾತ್ರ ಖಂಡಿತ ದೋಷ ಉಂಟು. ಸ್ವಾತಿ ನಕ್ಷತ್ರ ತುಳಾ ರಾಶಿ, ಖಂಡಿತವಾಗಿ ಕ್ಷೇಮವು, ಕೆಲಸ ಕಾರ್ಯಗಳ ಅಭಿವೃದ್ಧಿಯೂ ಉಂಟು, ಹಂಗಾಗಿ ದೋಷವಿಲ್ಲದ ದಿನವಿದು. ವಿಶಾಖ ನಕ್ಷತ್ರ ತುಳಾ ರಾಶಿ, ವಿಪತ್ತಿದೆ, ಜಾರುವ ದಿನ, ಬೀಳುವ ದಿನವಿದು, ಎಚ್ಚರ. ಆದರೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಖಂಡಿತವಾಗಿದೆ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ವಿಪತ್ತು, ಏಟು, ಗಾಯಗಳು, ತೊಂದರೆ ಇರುತ್ತದೆ, ನಷ್ಟಗಳು ಉಂಟಾಗುತ್ತದೆ, ಎಚ್ಚರವಾಗಿರಿ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಸಂಪತ್ತಿದೆ, ಕಾರ್ಯಗಳಲ್ಲಿ ಅಲ್ಪ ಸ್ವಲ್ಪ ತಡೆಗಳು ಉಂಟು, ನೋಡಿಕೊಳ್ಳಿ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಜನ್ಮತಾರೆ, ಕಾರ್ಯ ತಡೆ ಈ ರೀತಿ ಇರೋದರಿಂದ ಯೋಚನೆ ಮಾಡಿಕೊಂಡೇ ಕಾರ್ಯಗಳನ್ನು ಮಾಡಬೇಕಾಗ್ತದೆ. ಮೂಲ ನಕ್ಷತ್ರ ಧನುಸು ರಾಶಿ, ಪರಮ ಮಿತ್ರಧಾರೆಯಾಗಿದೆ, ಆದ್ದರಿಂದ ಶುಭದಿನವಾಗಿದೆ. ಪರರ ಮಿತ್ರರ ಇವರ ಅನುಗ್ರಹವನ್ನು ಪಡ್ಕೊಳ್ಳಿ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಖಂಡಿತ ಮಿತ್ರಧಾರೆ, ಆದರೂ ಆರೋಗ್ಯದ ವಿಷಯದಲ್ಲಿ ಗಮನ ಕೊಡಿ, ಊಟ ತಿಂಡಿಯಲ್ಲಿ ಮೇಂಟೈನ್ ಮಾಡಲೇಬೇಕು. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಖಂಡಿತವಾಗಿ ಟೆನ್ಷನ್, ರೋಗ ವೃದ್ಧಿಯೆಲ್ಲ ಇದೆ, ದಿನ ಶುಭವಾಗಿಲ್ಲ, ಎಚ್ಚರ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಖಂಡಿತವಾಗಿ ಇವತ್ತು ಟೆನ್ಷನ್, ಆದ್ದರಿಂದ ಎಲ್ಲ ವಿಷಯಗಳಲ್ಲೂ ಎಚ್ಚರವಾಗಿ ಮಾಡಿ. BP ಮಾತ್ರೆ ರೆಗ್ಯುಲರ್ ಆಗಿ ತಗೊಳ್ಳೋರು ತಗೊಳ್ಳಿ. ಶ್ರವಣ ನಕ್ಷತ್ರ ಮಕರ ರಾಶಿ, ಖಂಡಿತವಾಗಿ ಅನುಕೂಲ ಇದೆ, ಸುಖ ಸಂತೋಷವಿದೆ, ಶುಭದಿನವಾಗಿದೆ ನಿಮಗೆ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಅಂದರೆ 1 ಮತ್ತು 2ನೇ ಪಾದಗಳು ಅಷ್ಟೊಂದು ಶುಭಕರವಾಗಿಲ್ಲ, ನೋಡ್ಕೊಳ್ಳಿ. ನಿಮ್ಮ ಸೌಕರ್ಯ ಅನುಕೂಲ ನೋಡಿಕೊಂಡೇ ಕಾರ್ಯಗಳು ಮಾಡಬೇಕಾಗ್ತದೆ. ಧನಿಷ್ಠ ನಕ್ಷತ್ರ ಕುಂಭರಾಶಿ, 3 ಮತ್ತು 4ನೇ ಪಾದಗಳು ಸರಿಯಾಗಿಲ್ಲ, ಆದರೂ ಶತ್ರು ಕಾಟವಿಲ್ಲ, ಆದ್ದರಿಂದ ಸ್ವಲ್ಪ ಖುಷಿಯಾಗಿರಬಹುದು. ಶತಭಿಷ ನಕ್ಷತ್ರ ಕುಂಭರಾಶಿ, ಖಂಡಿತ ಕ್ಷೇಮವು, ಶತ್ರುನಾಶವೂ ಉಂಟು, ಆದ್ದರಿಂದ ಶುಭಕರವಾಗಿದೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, 1, 2, 3 ಪಾದಗಳು ಏಟು ಗಾಯಗಳಿದೆ, ಆದರೂ ಶತ್ರು ಕಾಟವಿಲ್ಲ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಖಂಡಿತವಾಗಿ ಟೆನ್ಷನ್, ಏಟು ಗಾಯ, ಕಾರ್ಯಗಳಲ್ಲಿ ವಿಘ್ನ ಉಂಟು, ವಿನಾಯಕನನ್ನು ಪೂಜಿಸಿ, ಅನುಕೂಲವಾಗುತ್ತದೆ. ಜಪ ತಪ ಅಂತ ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋದು ಉತ್ತಮ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಸಂಪತ್ತು ಉಂಟು, ಸ್ವಲ್ಪ ಕಾರ್ಯ ವಿಘ್ನಗಳು ಇದೆ, ಆದ್ದರಿಂದ ಯೋಚನೆ ಮಾಡಿಕೊಳ್ಳಿ. ಎಂದಿನಂತೆ ಬರುವ ವರಮಾನಕ್ಕೂ ತೊಂದರೆಗಳಿಲ್ಲ, ಹಣಕಾಸು ಹೆಚ್ಚಾಗುತ್ತದೆ. ನಂತರ ನೋಡುವಂಥದ್ದು ರೇವತಿ ನಕ್ಷತ್ರ ಮೀನರಾಶಿ, ಜನ್ಮತಾರೆ ಇದು, ಕಾರ್ಯ ವಿಘ್ನಗಳು ಉಂಟು, ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಇವತ್ತಿನ ದಿನ ಪ್ರಕಾರ ಆಶ್ಲೇಷ ನಕ್ಷತ್ರ ಪೂಜೆಗಳು, ಮಾತೃಕ ನ್ಯಾಸ ಈ ರೀತಿಯಾದ ಪೂಜೆಗಳನ್ನ ಮಾಡಿಕೊಳ್ಳುವಂಥದ್ದು ಉತ್ತಮ. ಇಲ್ಲಿಯವರೆಗೆ ಇಷ್ಟು ವಿಷಯಗಳು ನೋಡಿದ್ವಿ, ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.